ಹಲೋ ಮೆಂಬರ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನ ವಿಡಿಯೋ ನಾಳೆ ಅಥವಾ ನಾಡ್ದು ರಿಲೀಸ್ ಆಗುತ್ತೆ. ಇವತ್ತು AI ಎಸೆನ್ಷಿಯಲ್ ಅದರ ಡೇ 8 ಪ್ರಾಂಪ್ಟ್ ಇಂಜಿನಿಯರಿಂಗ್ನಲ್ಲಿ ಬೇರೆ ಬೇರೆ ಕಾನ್ಸೆಪ್ಟನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತಿದು ಪ್ರಾಂಪ್ಟ್ ಚೈನಿಂಗ್ ಅಂತ ಒಂದು ಕಾನ್ಸೆಪ್ಟ್. ಅಂದರೆ ಸ್ಟಾಪ್ ಆಸ್ಕಿಂಗ್ ಒನ್ ಬಿಗ್ ಪ್ರಾಂಪ್ಟ್, ಬಿಲ್ಡ್ ಅ ವರ್ಕ್ ಫ್ಲೋ. ಇದು ಮೇನ್ ಥೀಮ್ ಇದರದ್ದು. ಇಲ್ಲಿ ಏನೇನು ನಡೆಯುತ್ತೆ ಅಂದರೆ, ನೀವು ಒಂದು ಪ್ರಾಂಪ್ಟ್ ಕೊಡ್ತೀರಿ, ಸಿಂಪಲ್ ಆಗಿರೋದು ಸ್ಟ್ರೇಟ್ ಫಾರ್ವರ್ಡ್ ಪ್ರಾಂಪ್ಟ್ ಕೊಡ್ತೀರಿ. ಆ ಮೊದಲನೇ ಪ್ರಾಂಪ್ಟ್ ಕೊಟ್ಟಾಗ ಏನು ಆನ್ಸರ್ ಬರುತ್ತೋ ಅದನ್ನು ಎರಡನೇ ಪ್ರಾಂಪ್ಟಿಗೆ ಯೂಸ್ ಮಾಡ್ಕೊಳ್ತೀರಿ. ಔಟ್ಪುಟ್ ಆಫ್ ಪ್ರಾಂಪ್ಟ್ 1 ವಿಲ್ ಬಿ ಯೂಸ್ಡ್ ಆಸ್ ಇನ್ಪುಟ್ ಆಫ್ ಪ್ರಾಂಪ್ಟ್ 2 ಆ್ಯಂಡ್ ದಟ್ ವಿಲ್ ಬಿ ಯೂಸ್ಡ್ ಅಗೇನ್ ಇನ್ ಅಪ್ಕಮಿಂಗ್ ಪ್ರಾಂಪ್ಟ್ಸ್. ಸೊ ಫೈನಲ್ ಔಟ್ಪುಟ್ಟಲ್ಲಿ ನಿಮಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೋಬಹುದು. ಒಂದು ಎಕ್ಸಾಂಪಲ್ ತಗೊಳ್ಳಿ ಬೇಕಿದ್ರೆ. ನೋಡಿ, ಎಕ್ಸ್ಪ್ಲೇನ್ ಫೆಡರಲಿಸಮ್. ಇದು ಬೇರೆ ಕಾನ್ಸೆಪ್ಟನ್ನು ಸಹ ನೀವು ಹಾಕಬಹುದು. ಫೆಡರಲಿಸಮ್ ಎಕ್ಸ್ಪ್ಲೇನ್ ಮಾಡಿ ಅಂತ AI ಹತ್ರ ಕೇಳ್ತೀರಿ. ಇದು ಒಂದೇ ಪ್ರಾಂಪ್ಟ್ ಕೊಟ್ರಿ. ಒಂದೇ ಪ್ರಾಂಪ್ಟ್ ಕೊಟ್ಟಾಗ ಅದು ಆನ್ಸರ್ ಬರುತ್ತೆ ಅದರದ್ದು. ಅದು ಸ್ಟೆಪ್ 1ಅಲ್ಲಿ ಆನ್ಸರ್ ಬಂತು. ಈಗ ಬೇರೆ ಹೊಸದಾಗಿ ಅದೇ ಒಂದು ಚಾರ್ಟ್ನಲ್ಲೇ ಮುಂದಿನ ಪ್ರಾಂಪ್ಟ್ ಏನು ಕೊಡೋದು, ಕನ್ವರ್ಟ್ ದಿಸ್ ಇಂಟು UPSC ನೋಟ್ಸ್. ಇದನ್ನು UPSC ನೋಟ್ಸ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳೋದು. ಮೂರನೇದು ಜನರೇಟ್ 10 UPSC MCQ. ಇದರ ಆಧಾರದ ಮೇಲೆ 10 UPSC MCQ ಅನ್ನು ಜನರೇಟ್ ಮಾಡಿ ಅಂತ ಕೇಳೋದು. ಮತ್ತು ನಾಲ್ಕನೇದಾಗಿ ಜನರೇಟ್ 3 UPSC ಮೇನ್ಸ್ ಕ್ವಶನ್ಸ್. ಮುಖ್ಯವಾಗಿ ಇಲ್ಲಿ ಮೇನ್ಸ್ ಕ್ವಶನ್ ಸಹ ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಫೈನಲ್ ಆಗಿ ಕ್ರಿಯೇಟ್ ಅ ರಿವಿಷನ್ ಮೈಂಡ್ ಮ್ಯಾಪ್. ಒಂದು ಟಾಪಿಕ್ ನೋಡಿ, ನೋಟ್ಸ್ ರೆಡಿ ಆಗುತ್ತೆ, MCQ ಕ್ರಿಯೇಟ್ ಆಗುತ್ತೆ, ಮೇನ್ಸ್ ಕ್ವಶನ್ಗೆ ಪ್ರಿಪೇರ್ ಮಾಡ್ಕೋಬಹುದು, ಫೈನಲ್ ಆಗಿ ಮೈಂಡ್ ಮ್ಯಾಪ್ ಸಹ ಸಿಗುತ್ತೆ. ಅಂದರೆ ಒಂದು ಟಾಪಿಕ್ಕಿಂದ ನಾವು ಮಲ್ಟಿಪಲ್ ಔಟ್ಪುಟ್ಟನ್ನು ಈ ಚೈನ್ ಪ್ರಾಂಪ್ಟಿಂಗಿಂದ ನಾವು ಪಡ್ಕೋಬಹುದು. ಮತ್ತು ಇಲ್ಲಿ ನೋಡಿ, ನೀವು ತುಂಬ ದೊಡ್ಡ ಪ್ರಾಂಪ್ಟನ್ನು, ನಾನೀಗ ಕೆಲವರಿಗೆ ಹಿಂದೂ ಅನಾಲಿಸಿಸ್ ಮತ್ತು ಕೆಲವು ಕ್ವಿಜ್ ತಗೊಳ್ಳಿಕ್ಕೆ ಪ್ರಾಂಪ್ಟ್ ಕೊಟ್ಟಿದ್ದೇನೆ. ಜೆಮಿನಿಲಿ ಏನಾಗುತ್ತೆ ಅಂದರೆ, ತುಂಬ ದೊಡ್ಡ ಪ್ರಾಂಪ್ಟ್ ಮೊದಲು ಕೊಟ್ಟಿರ್ತೀರಿ, ಆಮೇಲೆ ಸಡನ್ನಾಗಿ ಮಿಡ್ಲಲ್ಲಿ ಏನೋ ಬೇರೆದು ಕೇಳಿದ್ರೆ ಅದು ಮೊದಲು ಕೊಟ್ಟಿರೋ ಪ್ರಾಂಪ್ಟನ್ನು ನೀವಿನ್ನೂ ಕಂಪ್ಲೀಟ್ ಮಾಡಿರೋದಿಲ್ಲ. AI ಹತ್ರ ಮೊದಲು ಒಂದು 20 ಕ್ವಶನ್ ಅಥವಾ 10 ಕ್ವಶನ್ ಕೇಳಲಿಕ್ಕೆ ನೀವೊಂದು ಪ್ರಾಂಪ್ಟ್ ಕೊಟ್ಟಿರ್ತೀರಿ. ಕ್ವಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಓಕೆ, ಓವರ್ ಆಲ್ ಆಗಿ ಇಲ್ಲಿ ತನಕ ಮುಗಿಸಿದ್ದೀವಿ, ನಾವು ಮುಂದೆ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಆವಾಗ ಹೊಸ ಪ್ರಾಂಪ್ಟ್ ಕೊಟ್ಟರೆ ಒಳ್ಳೆಯದು. ಆದರೆ ಮಿಡ್ಲಲ್ಲೇ ಬೇರೆ ಬೇರೆ ವಿಷಯವನ್ನು ತಂದರೆ AI ಸಹ ಬೇರೆ ಎಲ್ಲೆಲ್ಲೋ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಸೊ AI ಕೊಟ್ಟಿರೋದನ್ನು ಸ್ವಲ್ಪ ಆವಾಗ ನೋಡ್ತಾ ಇರಿ. ಮತ್ತು ತುಂಬ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಹೊಸಬರಿಗೆ ಇಷ್ಟು ದಿನ ನೀವು ಯೂಸೇ ಮಾಡಿಲ್ಲ, ತುಂಬ ಜನ ಅಲ್ವಾ, ಜೆಮಿನಿ, ಚಾಟ್ GPT ಇದನ್ನೆಲ್ಲ ಯೂಸ್ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ನಿಮ್ಮ ಪ್ಯಾಟ್ರನ್ ಇನ್ನೂ ರೆಕಗ್ನೈಸ್ ಆಗ್ತಾ ಇಲ್ಲ. ಕೆಲವರಿಗೆ ಹಾಗೆ ಆಗ್ತಾ ಇರಬಹುದು. ನೀವು ಎಷ್ಟು ಯೂಸ್ ಮಾಡ್ತೀರಿ ಮತ್ತು ಯಾವ ಟೈಮ್ನಲ್ಲಿ ಯೂಸ್ ಮಾಡ್ತೀರಿ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನೀವು ಯಾವ ಕ್ವಶನ್ ಕೇಳ್ತೀರಿ ಅನ್ನೋದೆಲ್ಲ ನೋಡ್ತಾ ಇರುತ್ತೆ. ನೀವು ಇನ್ನು 1 ತಿಂಗಳು ಈ ಥರ ಯೂಸ್ ಮಾಡ್ತಾನೆ ಇದ್ದರೆ, ದಿವಸಕ್ಕೆ ಒಂದು 10-15 ನಿಮಿಷ ಜೆಮಿನಿ ಇರಬಹುದು, ಚಾಟ್ GPT ಇರಬಹುದು, ಅದಕ್ಕದೇ ಅಲೈನ್ ಆಗ್ತಾ ಹೋಗುತ್ತೆ. ನಿಮ್ಗೆ ಏನು ಔಟ್ಪುಟ್ ಕೊಡಬೇಕು, ನೀವು UPSC ಆಸ್ಪಿರೆಂಟ್ ಅಂತ ಅದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಅದರ ಆ ಒಂದು ರೀತಿಯಲ್ಲಿ ಅದು ಔಟ್ಪುಟನ್ನು ಕೊಡುತ್ತೆ. ಸೊ ಟೈಮ್ ಬೇಕು ಅದಕ್ಕೆ, ನಿಮ್ಮ ಪ್ಯಾಟ್ರನ್ ಜನ್ರೇಟ್ ಆಗೋಕ್ಕೆ ಟೈಮ್ ಬೇಕು. ಮತ್ತು AIಗೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್, ಬ್ಯಾಂಕ್ ಅಕೌಂಟು, OTP ಈ ಥರ ಇರುತ್ತಾವಲ್ವ, ಅದು ಯಾವುದು ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನು, ಇಲ್ಲಿ ವಿಷಯ ಅರ್ಥ ಮಾಡ್ಕೊಳ್ಳೋದು, ಟೆಸ್ಟ್ ತಗೊಳ್ಳೋದು, ಅದಕ್ಕೆ AI ಯೂಸ್ ಮಾಡಬಹುದು. ಅದನ್ನು ಬಿಟ್ಟು ತುಂಬ ಪರ್ಸ್ನಲ್ ಆಗಿರೋ ಯಾವುದೇ ವಿಷಯವನ್ನು ಅಲ್ಲಿ ಶೇರ್ ಮಾಡಬಾರ್ದು. ಮತ್ತು ಇಲ್ಲಿ ಗೋಲ್ಡನ್ ರೂಲ್ ಏನು, ಚೈನ್ ಪ್ರಾಂಪ್ಟಿಂಗಲ್ಲಿ ಡೂ ಎವ್ರಿಥಿಂಗ್ ಅಂತ ಒಂದೇ ಸಾರಿ ಕೇಳೋದಲ್ಲ. ಮೊದಲು ಒಂದು ವಿಷಯ, ಡೂ ಒನ್ ಥಿಂಗ್ ವೆಲ್ ಅಂತ ಕೇಳೋದು. ಅದಾದಮೇಲೆ ಮುಂದಿನ ಒಂದು ಸ್ಟೆಪ್ಪಿಗೆ ಹೋಗೋದು. ಯಾವುದೋ ಒಂದು ಟಾಪಿಕನ್ನು ಚೂಸ್ ಮಾಡಿ. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪ್ರೊಡಕ್ಟಿವಿಟಿ ಏನೇ ಇರಬಹುದು. ಅದಕ್ಕೆ ನೀವೇ ಒಂದು ಪ್ರಾಂಪ್ಟ್ ಚೈನನ್ನು ಕ್ರಿಯೇಟ್ ಮಾಡಿ. ಮೊದಲು ರಿಸರ್ಚ್ ಮಾಡೋದು, AI ಹತ್ರ ಕೇಳ್ತಾ ಇದ್ದೀರಿ, ಆಮೇಲೆ ಔಟ್ಲೈನು, ಆಮೇಲೆ ಡ್ರಾಫ್ಟು, ಇಂಪ್ರೂವ್. ಇದ್ರ ಬಗ್ಗೆ ನೀವೇ ಥಿಂಕ್ ಮಾಡಿ ಹೇಗೆ ಕೇಳಬಹುದು AIಗೆ. ಅಂದರೆ ಮೊದಲು ಸಿಂಪಲಾಗಿ ಕೇಳೋದು, ಅದಾದಮೇಲೆ ನಿಮ್ಗೇನು ಬೇಕು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗೋದು ಒಂದೊಂದೇ ಪ್ರಾಂಪ್ಟಲ್ಲಿ. ಸೊ ಪ್ರಾಂಪ್ಟ್ ಚೈನಿಂಗ್ನಲ್ಲಿ ಮೊದಲು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ಳೋದು, ಕೇಳಿ, ಆಮೇಲೆ ಇನ್ಫಾರ್ಮೇಷನ್ ಆರ್ಗನೈಸ್ ಮಾಡೋದು, ಡ್ರಾಫ್ಟ್ ಕ್ರಿಯೇಟ್ ಮಾಡೋದು, ಡ್ರಾಫ್ಟನ್ನು ಇಂಪ್ರೂವ್ ಮಾಡೋದು, ಫೈನಲ್ ಔಟ್ಪುಟ್. ನಿಮಗೆ ಇದನ್ನೆಲ್ಲ ಕೆಲವು ಸಾರಿ ನೀವು ಬಳಸಲೇಬೇಕು ಅಂತ ಇಲ್ಲ ಟೆಂಪ್ಲೇಟನ್ನು. ಆದರೆ ಮೇಲ್ಗಡೆ ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಯಾವುದೇ ಟಾಪಿಕನ್ನು ಈ ರೀತಿ ನೀವು ಮಾಡಿ ಕಲ್ತ್ಕೋಬಹುದು, ಬಹಳ ಬೇಗ ಚೆನ್ನಾಗಿ ಗ್ರಾಸ್ ಮಾಡ್ಕೋಬಹುದು. ಓಕೆನಾ, ಇದು ಪ್ರಾಂಪ್ಟ್ ಚೈನಿಂಗ್ ಮೆಥಡ್. ಸೊ
ದಿವಸ ಪ್ರತಿದಿನ ಅಥವಾ ವಾರದಲ್ಲಿ ಒಂದು 2-3 ದಿನ ಹೊಸ ಹೊಸ ಟೆಕ್ನಿಕ್ ಬರ್ತಾ ಹೋಗುತ್ತೆ. ಟೆಕ್ನಿಕನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಮುಂದೆ ಹೆಲ್ಪ್ ಆಗುತ್ತೆ. ಇಲ್ಲದೇ ಇದ್ದರೆ ಬರೀ ವಿಡಿಯೋ ನೋಡೋದ್ರಿಂದ ಯಾವ ಹೆಲ್ಪು ಆಗೋದಿಲ್ಲ. ಇನ್ನೂ ತುಂಬ ವಿಷಯಗಳು ಮುಂದೆ ಬರ್ತಾ ಹೋಗುತ್ತೆ. ಮೊದಲು ಚೆನ್ನಾಗಿ ಮಾತನಾಡೋದನ್ನು ಕಲ್ತ್ಕೊಳ್ಳಿ AI ಜೊತೆ. ಅದರಲ್ಲೂ ಇಂಗ್ಲೀಷಲ್ಲಿ ಮಾತನಾಡಬೇಕು. ಇಂಗ್ಲೀಷ್ನಲ್ಲಿ ಶಬ್ದ ನಿಮ್ಮದು ತಪ್ಪಾದರೂ ಪರವಾಗಿಲ್ಲ, ಅದ್ರ ಜೊತೆ ಇಂಗ್ಲೀಷಲ್ಲಿ ಕನ್ವರ್ಸೇಷನ್ ಮಾಡ್ತಾ ಹೋಗಿ. ಅದಕ್ಕೆ ನೀವು ನಿಮ್ಮಿಂದ ಅದಕ್ಕೆ ಹೆಲ್ಪ್ ಆಗುತ್ತೆ, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಮೊದಲೇ ಹೇಳಿದಾಗೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಕೊಡಬೇಡಿ. ಎಸ್, ಥ್ಯಾಂಕ್ ಯು ಸೋ ಮಚ್.